ಆಫ್ ಮಾಡಿ, ಮೊಬೈಲ್ಗಳನ್ನ ತರಲೇಬೇಡಿ ಊಟದ ಟೇಬಲ್ಗೆ. ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡಿ ದೇಶದಲ್ಲಿ ಏನಾಗ್ತಿದೆ ಅಂತ, ದೇಶದಲ್ಲಿ ಮತಾಂತರ ಹೇಗಾಗ್ತಿದೆ, ದೇಶದಲ್ಲಿ ಸಮಾಜ ವಿಧ್ವಂಸಕ ಶಕ್ತಿಗಳು ಹೇಗೆ ಕೆಲಸ ಮಾಡ್ತಾ ಇವೆ, ಈ ರಾಷ್ಟ್ರವನ್ನು ಉಳಿಸಿಕೊಳ್ಳಲಿಕ್ಕೆ ಇಲ್ಲಿನ ಹೆಣ್ಣು ಮಕ್ಕಳ, ಇಲ್ಲಿನ ಪುರುಷರ ಕೆಲಸ ಏನು ಅಂತ ಊಟದ ಟೇಬಲ್ ನಲ್ಲಿ ಕೂತಾಗ ಮಾತನಾಡಿ. ನಾವು ಅನ್ಕೊಳ್ತೀವಿ ನಮ್ಮ ಮಕ್ಕಳು ಚಿಕ್ಕವರು, ಅವ್ರ ಮುಂದೆ ಇಂಥದ್ದೆಲ್ಲ ಮಾತನಾಡೋದು ಯಾಕೆ ಅಂತ. ಆದ್ರೆ ಗೊತ್ತಿರಲಿ ಮಿತ್ರರೇ, ಮೊನ್ನೆ ತಾನೇ ದೆಹಲಿನಲ್ಲಿ ಒಂದು ಭಯಾನಕವಾದ ಘಟನೆ ನಡೀತು. ಹೋಳಿಯ ಗಲಾಟೆ, ಹೋಳಿಯ ನೀರು, ಬಣ್ಣದ ನೀರು ಮೈ ಮೇಲೆ ಬಿತ್ತು ಅನ್ನೋ ಕಾರಣಕ್ಕೋಸ್ಕರ ಯಾವ ಪುಟ್ಟ ಮಗು ಗೊತ್ತಿಲ್ಲದೆ ಆ ನೀರನ್ನ ಹಾಕಿತ್ತೋ ಅವರ ತಂದೆಯನ್ನು ಸಾಯಿಸೇ ಬಿಡ್ಲಾಯ್ತು. ನಾವು ನಮ್ಮ ಮಕ್ಕಳೊಂದಿಗೆ ಇದರ ಚರ್ಚೆ ಮಾಡಬೇಕಾಗಿದೆ. ಯಾಕೆ ಅಂದ್ರೆ ಬರೀ ಭಗವತಿಯ ಪೂಜೆ ಮಾಡಿದ್ರೆ ಆಗಲಿಲ್ಲ, ಭಗವತಿಯನ್ನ ಆರಾಧಿಸಿ ರಕ್ತದ ಕಣಕಣದಲ್ಲೂ ತುಂಬಿಸಿಕೊಳ್ಳುವ ಸಾಮರ್ಥ್ಯವನ್ನ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತಂದ್ರೆ ಮನೆಯಲ್ಲಿ ಕುಟುಂಬ ಒಂದಾಗಿ ಕುಳಿತುಕೊಂಡು ಇಂಥದ್ರ ಚರ್ಚೆ ಮಾಡಬೇಕು. ಎರಡನೇದೊಂದು ಸಂಘ ಕೇಳ್ಕೊಂಡಿದೆ, ನಾವೆಲ್ಲರೂ ಮಾಡಬೇಕಾಗಿರೋ ಕೆಲಸ ಕೇಳ್ಕೊಳ್ಬೇಕಾದ ಅಗತ್ಯ ಇರಲಿಲ್ಲ. ಮನೆಯೊಳಗೆ ಯಾವ ಜಾತಿಯಾದರೂ ಸರಿ, ನಾನು ಬಿಲ್ಲವ ಮನೆಯೊಳಗೆ, ನಾನು ಮೊಗವೀರ ಮನೆಯೊಳಗೆ, ನಾನು ಬ್ರಾಹ್ಮಣ ಮನೆಯೊಳಗೆ, ನಾನು ಗೌಡ ಮನೆಯೊಳಗೆ, ನಾನು ಯಾವ ಜಾತಿ ಇದ್ರೂ ಅದು ನನ್ನ ಮನೆಯೊಳಗೆ. ಮನೆಯಿಂದ ಹೊರಗೆ ಬಂದ ತಕ್ಷಣ ನಾನು ಯಾರು ಅಂತ ಕೇಳಿದ್ರೆ ಹಿಂದೂ ಎನ್ನುವ ಭಾವದಿಂದ ನಾವೆಲ್ಲರೂ ಒಟ್ಟಾಗುವಂತ ಅಗತ್ಯ ಇದೆ. ಮಿತ್ರೆ, ನಮ್ಮೊಳಗೆ ಅಡಗಿರುವಂತ ಜಾತೀಯತೆಯ ಭಾವವನ್ನ ಕಿತ್ತೊಗೆಯಬೇಕಾಗಿದೆ. ಸಾಗರ ಅದರದ್ದೇ ಉದಾಹರಣೆ. ಸಾಗರ ತನ್ನೊಳಗೆ ನದಿ ಕೂಡಿಕೊಳ್ಳಿಕ್ಕೆ ಬರುವಾಗ ನೀನು ಯಾವ ಊರಿನ ನದಿ ಅಂತ ಕೇಳಿ ಸೇರಿಸಿಕೊಳ್ಳಿಲ್ಲ. ನಿನ್ನನ್ನ ಪೂಜೆ ಮಾಡಿದವರು ಯಾವ ಜಾತಿಯವರು ಅಂತ ಕೇಳಿ ಸೇರಿಸಿಕೊಳ್ಳಿಲ್ಲ. ತನ್ನೊಳಗೆ ನದಿಯನ್ನ ಸೇರಿಸಿಕೊಳ್ಳುವಾಗ ತಾನು ಕೈಗಳನ್ನ ವಿಶಾಲ ಮಾಡುತ್ತಾ ಎಲ್ಲ ನದಿಗಳನ್ನ ತನ್ನೊಳಗೆ ಸೇರಿಸಿಕೊಂಡಿದ್ರಿಂದಲೇ ಅದು ಸಾಗರ. ಏನ್ ಬೋರ್ಗರಿತಿದೆ ನೋಡಿ. ಹಿಂದೂ ಸಮಾಜ ಇವತ್ತು ಸಾಗರವಾಗಬೇಕಾಗಿದೆ. ನಿನ್ನ ಜಾತಿ ಯಾವುದು ಅಂತ ಕೇಳಿ ಮನೆಗೆ ಸೇರಿಸೋದಲ್ಲ, ನಿನ್ನ ಜಾತಿ ಯಾವುದು ಅಂತ ಕೇಳಿ ನನ್ನ ದೇವಸ್ಥಾನಕ್ಕೆ ಸೇರಿಸೋದಲ್ಲ. ನೀನು ಹಿಂದೂ ಆಗಿದ್ರೆ ನಾನು ಕೈ ಅಗಲಿಸ್ತೀನಿ, ಬಾ ನನ್ನೊಂದಿಗೆ ಸೇರಿಕೋ ಅಂತ ಹಿಂದೂ ಸಮಾಜವನ್ನ ವಿಶಾಲವಾದ ಸಾಗರದಂತೆ ಮಾಡಬೇಕಾದಂತ ಅಗತ್ಯ ಇದೆ. ನಾವು ಸಾಗರ ಮಾಡೋಣ, ಹಿಂದೂ ಸಮಾಜವನ್ನ ಸಾಗರ ಮಾಡೋಣ. ಮುಂದಿನ ಪೀಳಿಗೆಯವರು ಆ ಸಾಗರಕ್ಕೆ ಆರತಿ ಬೆಳಗ್ತಾರೆ. ಆ ಬೆಳಗುವ ಕಾಲ ಬರಲಿ ಅಂತ ಪ್ರಾರ್ಥಿಸಿಕೊಳ್ಳೋಣ.